ನಮಸ್ಕಾರ ಫ್ರೆಂಡ್ಸ್, ನಾವು ನಿನ್ನೆ ಕಂಟ್ರೋಲ್ ಕ್ಯಾಬಿನೆಟ್ ನಲ್ಲಿ ನಾವೇನೇನು ತಿಳ್ಕೊಂಡ್ವಿ, ಪವರ್ ಕಂಟ್ರೋಲ್ ಪ್ಯಾನಲ್ ಯಾವ ತರ ಮಾಡಬೇಕು, ಮಿಷಿನ್ ಕಂಟ್ರೋಲ್ ಪ್ಯಾನಲ್ ನ ಯಾವ ತರ ಮಾಡಬೇಕು, ಸ್ಕ್ವಿರಿಲ್ ಗೇಜ್ ಕಂಟ್ರೋಲ್ ಪ್ಯಾನಲ್ ಯಾವ ತರ ಮಾಡಬೇಕು, ಸ್ಲಿಪ್ರಿಂಗ್ ಕಂಟ್ರೋಲ್ ಪ್ಯಾನಲ್ ಯಾವ ತರ ಮಾಡಬೇಕು, ಮತ್ತೆ ಜನರೇಟರ್ಗೆ MG ಸೆಟ್ಗೆ ಕಂಟ್ರೋಲ್ ಪ್ಯಾನಲ್ ಯಾವ ತರ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಬಟ್ ಕಂಟ್ರೋಲ್ ಪ್ಯಾನಲ್ ಅದರಲ್ಲಿ ಯಾವ ತರ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಬಟ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಅದರಲ್ಲಿ ಎಲಿಮೆಂಟ್ಸ್ ಏನೇನ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ನಿನ್ನೆ ತಿಳ್ಕೊಂಡಿದ್ವಿ. ಬಟ್ ಇವತ್ತು ನಾವೇನ್ ತಿಳ್ಕೊಂತ ಇದೀವಿ, ಅದರಲ್ಲಿ ಕಂಟ್ರೋಲಿಂಗ್ ಎಲಿಮೆಂಟ್ಸ್ ನ ಏನೇನ್ ಯೂಸ್ ಮಾಡ್ತೀವಿ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಕಂಟ್ರೋಲ್ ಎಲಿಮೆಂಟ್ಸ್ ಅಂತ ಬಂದಾಗ ಫಸ್ಟ್ ಒನ್ ಐಸೋಲೇಟರ್ ಅಂತ ಕರಿತೀವಿ, ಫ್ಯೂಸ್ ಅಂತ ಕರಿತೀವಿ, MCB ಅಂತ ಯೂಸ್ ಮಾಡ್ತೀವಿ, ರಿಲೇ ಯೂಸ್ ಮಾಡ್ತೀವಿ, ಲಿಮಿಟ್ ಸ್ವಿಚ್ ಯೂಸ್ ಮಾಡ್ತೀವಿ, ಪುಷ್ ಬಟನ್ ಸ್ವಿಚ್ ಯೂಸ್ ಮಾಡ್ತೀವಿ, ರೆಕ್ಟಿಫೈರ್ ಯೂಸ್ ಮಾಡ್ತೀವಿ, ಓವರ್ಲೋಡ್ ರಿಲೇ ಯೂಸ್ ಮಾಡ್ತೀವಿ, ಮತ್ತೆ ಕಾಂಟ್ಯಾಕ್ಟರ್ ಯೂಸ್ ಮಾಡ್ತೀವಿ, ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ, ಟೈಮರ್ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಇಂಡಿಕೇಟಿಂಗ್ ಲ್ಯಾಂಪ್ಸ್ ನ ಯೂಸ್ ಮಾಡಿರ್ತೀವಿ. ನೆನ್ನೆ ಇವುಗಳ ಬಗ್ಗೆ ಸ್ವಲ್ಪ ಹೇಳಿದ್ದೆ, ಬಟ್ ಇವತ್ತು ಅವನ್ನ ತಿಳ್ಕೊಳ್ಳೋಣ. ಫಸ್ಟ್ ಐಸೋಲೇಟರ್ ಅಂದ್ರೆ ಏನಪ್ಪಾ ಅಂದ್ರೆ, an isolator is disconnecting switch which separates a part of circuit from the system. Whenever required, the isolator is used power system and disconnect the circuit. ಅಂದ್ರೆ ಈ ಐಸೋಲೇಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಒಂದು ಪವರ್ ನ ಸಪರೇಟ್ ಮಾಡೋದು, ಅಂದ್ರೆ ಸರ್ಕ್ಯೂಟ್ ನ ನಾವು ಕರೆಂಟ್ ಇಂದ ಸಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಐಸೋಲೇಟರ್. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಸಬ್ಸ್ಟೇಷನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಎಲ್ಲಿ? ಸಬ್ಸ್ಟೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸಬ್ಸ್ಟೇಷನ್ಸ್ ಅಲ್ಲಿ ಏನಕ್ಕಪ್ಪ ಯೂಸ್ ಮಾಡ್ತೇವೆ ಅಂದ್ರೆ, ನಮ್ಗೆ 11 kV ಲೈನ್ ಬರುತ್ತಲ್ವಾ, 11 kV ಲೈನ್ ನ ಆಫ್ ಮಾಡಿಸೋದಿಲ್ಲ. ಅದ್ರ 66 kV ಇನ್ಪುಟ್ ಬರ್ತಾ ಇರ್ತದೆ, ಔಟ್ಪುಟ್ 11 kV ಹೋಗ್ತಾ ಇರ್ತದೆ. ಇದನ್ನ ನಾವು ಆಫ್ ಮಾಡೋದಕ್ಕೆ ಅಂದ್ರೆ ಸರ್ಕ್ಯೂಟ್ ನ ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂತ ಒಂದು ಎಲಿಮೆಂಟ್. ಇದನ್ನ ನಾವು ಆಫ್ ಮಾಡಬೇಕು ಅಂತಂದ್ರೆ, ಫಸ್ಟ್ ನಾವು ಐಸೋಲೇಟರ್ ಆಫ್ ಮಾಡ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ, ಸರ್ಕ್ಯೂಟ್ ಬ್ರೇಕರ್ ನ ನಾವು ಆಫ್ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಈ ಐಸೋಲೇಟರ್ ನಲ್ಲಿ ನಮ್ಗೆ ಏನಾಗಿರುತ್ತೆ, ಆರ್ಕ್ ಬರ್ತಾ ಇರ್ತದೆ. ಇದನ್ನ ಆಫ್ ಮಾಡಕ್ ಹೋದಾಗ ಅಲ್ಲಿ ಬೆಂಕಿ ಬರುತ್ತೆ. ಆ ಬೆಂಕಿನ ಅಂದ್ರೆ ಆರ್ಕಿಂಗ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಫಸ್ಟ್ ಸರ್ಕ್ಯೂಟ್ ಬ್ರೇಕರ್ ನ ಆಫ್ ಮಾಡಿಬಿಟ್ಟು ಆಮೇಲೆ ಏನ್ ಮಾಡ್ತೀವಿ, ನಾವು ಐಸೋಲೇಟರ್ ನ ಆಫ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಫ್ಯೂಸ್ ಅಂತ ಬಂದಾಗ ನಿಮ್ಗೆ ಟೋಟಲ್ ಆಗಿ ಫ್ಯೂಸ್ ನ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಎ ಫ್ಯೂಸ್ ಆಪರೇಟ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ದಿ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ನಮ್ಗೆ ಅಲ್ಲಿ ರೇಟಿಂಗ್ ಕರೆಂಟ್ ಗಿಂತ ಜಾಸ್ತಿ ಕರೆಂಟ್ ಬಂದಾಗ ಆ ಫ್ಯೂಸ್ ಏನ್ ಮಾಡತ್ತೆ ಅಂತಂದ್ರೆ ಹೀಟಿಂಗ್ ಆಗತ್ತೆ. ಹೀಟ್ ಆಗ್ಬಿಟ್ಟು ನಿಮ್ಗೆ ಏನಾಗತ್ತೆ, ಫ್ಯೂಸ್ ವೈರ್ ಒಳಗಡೆ ಬರ್ನ್ ಆಗ್ತದೆ. ಅಂದ್ರೆ ಅಲ್ಲಿ ರೇಟಿಂಗ್ ಕರೆಂಟ್ ಒಂದು 100 amps ಇತ್ತು ಅಂತ ತಿಳ್ಕೊಳ್ಳಿ. ಈ 100 amps ಗಿಂತ ಹೆವಿ ಕರೆಂಟ್ ಅಥವಾ ಒಂದು 66 amps ಇತ್ತು ಅಂತ ಇಟ್ಕೊಳ್ಳಿ. 66 ಗಿಂತ ಹೆವಿ ಕರೆಂಟ್ ಏನಾದ್ರೂ ಬಂತು ಅಂದ್ರೆ ಅದನ್ನ ಆಫ್ ಏನ್ ಮಾಡುತ್ತೆ, ಫ್ಯೂಸ್ ಬ್ಲೋ ಮಾಡುತ್ತೆ. ಆಯ್ತಾ? ಇದರಲ್ಲಿ ಟೈಪ್ಸ್ ಆಫ್ ಫ್ಯೂಸ್, ಅದನ್ನ ನಾವು ಸೇಫ್ಟಿಗೋಸ್ಕರ ಅಂದ್ರೆ ಒಂದು ಸರ್ಕ್ಯೂಟ್ ನ ನಾವು ಸೇಫ್ಟಿ ಮಾಡೋದಕ್ಕೋಸ್ಕರ ಯೂಸ್ ಮಾಡತಕ್ಕಂಥದನ್ನ ಫ್ಯೂಸ್ ಅಂತ ಕರಿತೀವಿ. ಇದರಲ್ಲಿ ಟೈಪ್ಸ್ ಆಫ್ ಫ್ಯೂಸ್ ಏನ್ ಬರುತ್ತಪ್ಪ ಅಂದ್ರೆ, ಒಂದು ಓಪನ್ ಟೈಪ್ ಫ್ಯೂಸ್ ಅಂತ ಬರುತ್ತೆ. ಯಾವುದು? ಓಪನ್ ಟೈಪ್ ಫ್ಯೂಸ್ ಅಂತ ಬರುತ್ತೆ. ಮತ್ತೆ ಸೆಮಿ ಎನ್ಕ್ಲೋಸ್ಡ್ ಟೈಪ್ ಅಂದ್ರೆ ಅರ್ಧ ಕ್ಲೋಸ್ ಆಗಿರುತ್ತೆ, ಇನ್ನರ್ಧ ಕ್ಲೋಸ್ ಆಗಿರಲ್ಲ. ಅರ್ಧ ಓಪನ್ ಆಗಿರುತ್ತೆ, ಅರ್ಧ ಕ್ಲೋಸ್ ಆಗಿರುತ್ತೆ. ಅದನ್ನ ನಾವು ಸೆಮಿ ಎನ್ಕ್ಲೋಸ್ಡ್ ಟೈಪ್ ಅಂತ ಕರಿತೀವಿ. ಮತ್ತೆ ಟೋಟಲಿ ಎನ್ಕ್ಲೋಸ್ಡ್ ಟೈಪ್ ಅಂತ ಕರಿತೀವಿ. ಟೋಟಲಿ ಎನ್ಕ್ಲೋಸ್ಡ್ ಟೈಪ್ ಫ್ಯೂಸ್ ಅಂತಂದ್ರೆ ಪೂರ್ತಿಯಾಗಿ ಫ್ಯೂಸ್ ಏನಾಗಿರುತ್ತೆ, ಕ್ಲೋಸ್ ಆಗಿರ್ತಕ್ಕಂಥದನ್ನ ಟೋಟಲಿ ಎನ್ಕ್ಲೋಸ್ಡ್ ಅಂತ ಕರಿತೀವಿ.
ಮತ್ತೆ ಪ್ಲಗ್ ಟೈಪ್ ಫ್ಯೂಸ್ ಅಂತ ಕರಿತೀವಿ. ಈ ಪ್ಲಗ್ ಟೈಪ್ ಫ್ಯೂಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಪ್ಲಗ್ ಟೈಪ್ ಫ್ಯೂಸ್. ಯಾವ್ದ್ರಲ್ಲಿ? ಆಟೋಮೊಬೈಲ್ಸ್ ಅಲ್ಲಿ, ಮತ್ತೆ ನಿಮ್ಮ UPS ಇನ್ವರ್ಟರ್ಸ್ ಬರುತ್ತಲ್ಲ, ಇನ್ವರ್ಟರ್ಸ್ ಅಲ್ಲಿ, ಮತ್ತೆ ಕಂಪ್ಯೂಟರ್ಸ್ ಅಲ್ಲಿ ಏನ್ ಮಾಡಿರ್ತೀವಿ? ಪ್ಲಗ್ ಟೈಪ್ ಫ್ಯೂಸ್ ನ ಯೂಸ್ ಮಾಡ್ತೀವಿ. ಮತ್ತೆ ಡಿ ಟೈಪ್ ಕಾರ್ಟ್ರಿಜ್ ಫ್ಯೂಸ್ ಅಂತ ಹೇಳ್ತೀವಿ. ಈ ಡಿ ಟೈಪ್ ಕಾರ್ಟ್ರಿಜ್ ಫ್ಯೂಸ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟೆಬಿಲೈಸರ್ಸ್ ಅಲ್ಲಿ, ಮತ್ತೆ ಇನ್ವರ್ಟರ್ಸ್ ಅಲ್ಲಿ, ಮತ್ತೆ ಮಿಕ್ಸಿಗಳಲ್ಲಿ, ರೆಫ್ರಿಜರೇಟರ್ಗಳಲ್ಲಿ ಏನ್ ಮಾಡಿರ್ತೀವಿ? ಕಾರ್ಟ್ರಿಜ್ ಫ್ಯೂಸ್ ನ ಯೂಸ್ ಮಾಡಿ. ಮತ್ತೆ ಟಿವಿಗಳಲ್ಲಿ. ಮತ್ತೆ ಎಕ್ಸ್ಪ್ಲೋಷನ್ ಟೈಪ್ ಫ್ಯೂಸ್ ಅಂತ ಬರುತ್ತೆ. ನೆಕ್ಸ್ಟ್ ಕಿಟ್ ಕ್ಯಾಟ್ ಫ್ಯೂಸ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಆಲ್ ಎಲ್ಲಾ ಜಾಗಗಳಲ್ಲಿ ನಾವೇನ್ ಮಾಡ್ತೀವಿ? ಕಿಟ್ ಕ್ಯಾಟ್ ಫ್ಯೂಸ್ ನ ಯೂಸ್ ಮಾಡ್ತೀವಿ. ಆ ಕಿಟ್ ಕ್ಯಾಟ್ ಫ್ಯೂಸ್ ನೋಡಿ ಈ ತರ ಇರುತ್ತೆ, ಆಯ್ತಾ? ಇದು ಫ್ಯೂಸ್ ಬೇಸ್, ಇದು ಫ್ಯೂಸ್ ಕ್ಯಾರಿಯರ್. ಓಕೆನಾ? ಫ್ಯೂಸ್ ಬೇಸ್, ಫ್ಯೂಸ್ ಕ್ಯಾರಿಯರ್, ಇವನ್ನ ನಾವು ಕಿಟ್ ಕ್ಯಾಟ್ ಫ್ಯೂಸ್ ಅಂತ ಕರಿತೀವಿ. ಮತ್ತೆ MCB ಅಂತ ಹೇಳ್ತೀವಿ. ಯಾವುದು? ಐಸೋಲೇಟರ್ ಆಯ್ತು, ಫ್ಯೂಸ್ ಆಯ್ತು, ಈಗ MCB. MCB ನ ಏನ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇದೊಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್. ಇದನ್ನ ಸರ್ಕ್ಯೂಟ್ ನ ಏನ್ ಮಾಡುತ್ತೆ? ಡಿಸ್ಕನೆಕ್ಟ್ ಮಾಡೋದಕ್ಕೋಸ್ಕರ, ಅಂದ್ರೆ ಲೋಡ್ ಓವರ್ಲೋಡ್ ಆದಾಗ, ಅಲ್ಲಿ ನಾರ್ಮಲ್ ಲೋಡ್ಗಿಂತಲೂ ಲೋಡ್ ಏನಾದ್ರೂ ಜಾಸ್ತಿ ಆದಾಗ ಸರ್ಕ್ಯೂಟ್ ನ ಡಿಸ್ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ಸಿಂಗಲ್ ಪೋಲ್ MCB ಬರುತ್ತೆ, 2 ಪೋಲ್ MCB ಬರುತ್ತೆ, 3 ಪೋಲ್ MCB ಬರುತ್ತೆ, 4 ಪೋಲ್ MCB ಬರುತ್ತೆ, ಆಯ್ತಾ? ಸಿಂಗಲ್ ಪೋಲ್ ಅಂದ್ರೆ ಓನ್ಲಿ ನಾವು ಒಂದು ಫೇಸ್ ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ 2 ಪೋಲ್ ಅಂದ್ರೆ ಇದರಲ್ಲಿ 2 ಪಾರ್ಟ್, 2 MCB ಇರುತ್ತೆ. ಅದನ್ನ ಒಂದು ಫೇಸ್, ಒಂದು ನ್ಯೂಟ್ರಲ್ ಎರಡನ್ನೂ ಕಂಟ್ರೋಲ್ ಮಾಡ್ಕೋಬಹುದು. ನೆಕ್ಸ್ಟ್ 3 ಪೋಲ್ MCB ಅಂತಂದ್ರೆ ನಾವು ಇದನ್ನ 3 ಫೇಸ್ ಗೆ ಯೂಸ್ ಮಾಡ್ಕೋಬಹುದು. ಓಕೆನಾ? RYB ಈ 3 ಫೇಸ್ ಗೆ ಯೂಸ್ ಮಾಡ್ತಕ್ಕಂಥದ್ದು. ಮತ್ತೆ 4 ಪೋಲ್ ಅಂತಂದ್ರೆ 3 ಫೇಸ್, ಒಂದು ನ್ಯೂಟ್ರಲ್ ನ ನಾವು ಇದರಲ್ಲಿ ಏನ್ ಮಾಡಬಹುದು? ಕಂಟ್ರೋಲ್ ಮಾಡಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ರಿಲೇ. ರಿಲೇ ಅಂದ್ರೆ ಏನಪ್ಪಾ ಅಂದ್ರೆ ರಿಲೇ ಈಸ್ ಎನ್ electromagnetic switch and opens and closes circuit electronically or electromechanically. It controls one electrical circuit by opening and closing contacts. ಅಂದ್ರೆ ರಿಲೇ ಅಂತಂದ್ರೆ ನಿಮ್ಗೆ ನಾವೇನ್ ಮಾಡ್ತೀವಿ? ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಸರ್ಕ್ಯೂಟ್ ಬ್ರೇಕರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೋಸ್ಕರ ರಿಲೇಸ್ ನ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಅಲ್ಲಿ ಸರ್ಕ್ಯೂಟ್ ನ ಓಪನ್ ಗೆ ಮತ್ತೆ ಕ್ಲೋಸ್ ಮಾಡೋದಕ್ಕೆ ಮಾತ್ರ ನಾವು ಏನ್ ಮಾಡ್ತೀವಿ? ರಿಲೇಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್ಕ್ಯೂಟ್ ನ ಆನ್ ಅಂಡ್ ಆಫ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ವಿಚ್. ಇದೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ವಿಚ್ ಅಂದ್ರೆ ಕರೆಂಟ್ ಬಂದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಗುತ್ತೆ, ಕರೆಂಟ್ ಇಲ್ಲ ಅಂತಂದ್ರೆ ಅದು ಡಿಮ್ಯಾಗ್ನೆಟೈಸ್ಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ವಿಚ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಲಿಮಿಟ್ ಸ್ವಿಚ್ ಅಂತ ಹೇಳ್ತೀವಿ. ಈ ಲಿಮಿಟ್ ಸ್ವಿಚ್ ಏನಪ್ಪಾ ಅಂದ್ರೆ ಇದು ಸಹ ಒಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್ that consists of an actuator mechanically linked to set of contacts. ಇದನ್ನ ಒಂದು ಕಾಂಟ್ಯಾಕ್ಟ್ಸ್ ಮೇಲೆ ಏನ್ ಮಾಡಿರ್ತೀವಿ? ಫಿಕ್ಸ್ ಮಾಡಿರ್ತೀವಿ. When the object comes into the contact, the actuator, the device operates the contact to make or break. ಅಂದ್ರೆ ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಯಾವಾಗ ಇದರಲ್ಲಿ ಒಂದು ಆಬ್ಜೆಕ್ಟ್ ಕಮ್ಸ್ ಟು ಕಾಂಟ್ಯಾಕ್ಟ್, ಯಾವಾಗ ನಮ್ಗೆ ಕಾಂಟ್ಯಾಕ್ಟ್ಗೆ ಒಂದು ಆಬ್ಜೆಕ್ಟ್ಸ್ ಬಂದಾಗ ಅಂದ್ರೆ ಇದೇನಾಗುತ್ತೆ? ಮೂವಿಂಗ್ ಪಾರ್ಟ್ ಆಗಿರುತ್ತೆ. ಓಕೆನಾ? ಇದು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ಗೆ ಬಂದಾಗ ಇದೇನಾಗುತ್ತೆ? ಆಪರೇಟ್ ಆಗಕ್ಕೆ ಶುರುವಾಗುತ್ತೆ. ಅಂದ್ರೆ ಒಂದು ಸರ್ಕ್ಯೂಟ್ ನ ಮೇಕ್ ಅಂಡ್ ಬ್ರೇಕ್ ಮಾಡೋ ತರ ಇದೇನಾಗುತ್ತೆ? ವರ್ಕ್ ಆಗುತ್ತೆ. ಇದರಲ್ಲಿ ನಿಮ್ಗೆ 2 ಟೈಪ್ಸ್ ಆಫ್ ಲಿಮಿಟ್ ಸ್ವಿಚ್ ಬರುತ್ತೆ. ಒಂದು ಲಿವರ್ ಆಪರೇಟೆಡ್, ಇನ್ನೊಂದು ಸ್ಪ್ರಿಂಗ್ ಲೋಡೆಡ್ ಲಿಮಿಟ್ ಸ್ವಿಚ್ ಅಂತ ಬರ್ತದೆ. ಲಿವರ್ ಆಪರೇಟೆಡ್ ಒಂದು ಬರ್ತದೆ, ಸ್ಪ್ರಿಂಗ್ ಲೋಡೆಡ್ ಒಂದು ಬರ್ತದೆ. ದಿಸ್ ಈಸ್ ಕಾಲ್ಡ್ ಎ ಸ್ಪ್ರಿಂಗ್ ಲೋಡೆಡ್ ಅಂತ ಕರಿತೀವಿ.
ಓಕೆನಾ. ನೆಕ್ಸ್ಟ್ ಪುಷ್ ಬಟನ್ ಸ್ವಿಚಸ್ ಅಂತ ಹೇಳ್ತೀವಿ. ಈ ಪುಷ್ ಬಟನ್ ಸ್ವಿಚಸ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಸರ್ಕ್ಯೂಟ್ ನ ಆನ್ ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಯ್ತಾ. ಇದರಲ್ಲಿ ಏನಂತಂದ್ರೆ ಈ ಸ್ವಿಚಸ್, ಈ ಪುಷ್ ಬಟನ್ ಸ್ವಿಚಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಸ್ಟಾರ್ಟರ್ ಗಳಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು ನಿಮ್ಮ ಬ್ಯಾಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ, ಒಂದು ಕಾಲಿಂಗ್ ಬೆಲ್ ಯೂಸ್ ಮಾಡ್ತೀವಿ. ಆಯ್ತಾ. ಕಾಲಿಂಗ್ ಬೆಲ್ಗಳಲ್ಲಿ ಯೂಸ್ ಮಾಡ್ತೀವಿ, ಬ್ಯಾಟ್ರಿ ಇದು ಇನ್ವರ್ಟರ್ಗಳಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಸ್ಟಾರ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕಂದ್ರೆ ಸರ್ಕ್ಯೂಟ್ ನ ಆಫ್ ಅಂಡ್ ಆನ್ ಮಾಡೋದಕ್ಕೆ. ಗೊತ್ತಾಯ್ತಾ. ಇದರಲ್ಲಿ ಪುಷ್ ಬಟನ್ ಇಸ್ ಯೂಸ್ ಟು ಕಂಟ್ರೋಲ್ ವೇರಿಯಸ್ ಡಿವೈಸ್. ಇಸ್ ದಿ ಮೋಸ್ಟ್ ಸಿಂಪಲ್ ಪಾಯ್ಲೆಟ್ ಡಿವೈಸ್. ಇಟ್ ಪ್ರೊವೈಡ್ಸ್ control by pressing a button. Push button has two parts. One is known as mechanical part and other is known as electrical part. ಅಂದ್ರೆ ಈ ಪುಷ್ ಬಟನ್ ಅಲ್ಲಿ ಏನಾಗುತ್ತೆ, ನಿಮಗೆ 2 ಪಾರ್ಟ್ಸ್ ಬರ್ತವೆ. ಒಂದು ಮೆಕ್ಯಾನಿಕಲ್ ಪಾರ್ಟ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರಿಕಲ್ ಪಾರ್ಟ್ ಆಗಿರುತ್ತೆ. ಗೊತ್ತಾಯ್ತಾ. ಅಂದ್ರೆ ಇದರಲ್ಲಿ ಒಂದ್ ಕಡೆ ಏನಾಗಿರುತ್ತೆ, ನಾರ್ಮಲಿ ಓಪನ್ ಇರುತ್ತೆ, ಒಂದ್ ಕಡೆ ನಾರ್ಮಲಿ ಕ್ಲೋಸ್ ಇರುತ್ತೆ. ಗೊತ್ತಾಯ್ತಾ. ಇದರಲ್ಲಿ ಮೇಂಟೈನ್ ಕಾಂಟ್ಯಾಕ್ಟ್ ಟೈಪ್ ಅಂತ ಒಂದ್ ಬರುತ್ತೆ, ಮೂವ್ಮೆಂಟ್ರಿ ಕಾಂಟ್ಯಾಕ್ಟ್ ಟೈಪ್ ಅಂತ ಒಂದ್ ಬರುತ್ತೆ. ಮೇಂಟೈನ್ ಕಾಂಟ್ಯಾಕ್ಟ್ ಟೈಪ್ ಅಂದ್ರೆ ಇದನ್ನ ನಾವು ಮೇಂಟೈನ್ ಕಾಂಟ್ಯಾಕ್ಟ್ ಟೈಪ್ ಅಂದ್ರೆ ಸ್ವಿಚ್ ನ ಆನ್ ಮಾಡ್ಬಿಟ್ರೆ ಅದ್ರ ಪಾರ್ಟ್ ಮತ್ತೆ ಬಿಟ್ಬಿಟ್ರೆ ಆನ್ ಆಗುತ್ತೆ, ಮತ್ತೆ ಅದ್ರ ಕೆಲಸ ಇರಲ್ಲ. ಆಯ್ತಾ. ಮೂವ್ಮೆಂಟ್ರಿ ಕಾಂಟ್ಯಾಕ್ಟ್ ಟೈಪ್ ಅಂದ್ರೆ ಅದೇನ್ ಮಾಡುತ್ತೆ, ಹಿಂಗ್ ಒತ್ತಿದಾಗ ಅಂದ್ರೆ ಪ್ರೆಸ್ ಮಾಡಿದಾಗ ಅದು ಸ್ವಿಚ್ ಆನ್ ಅಲ್ಲೇ ಇರ್ತದೆ. ಗೊತ್ತಾಯ್ತಾ. ಸ್ವಿಚ್ ಏನಾಗಿರುತ್ತೆ, ಆನ್ ಅಲ್ಲೇ ಇರುತ್ತೆ. ಮತ್ತೆ ನಾವು ಆಫ್ ಮಾಡಿದಾಗ ಮಾತ್ರ ಅದು ಮುಂದಕ್ಕೆ ಬರುತ್ತೆ. ಇನ್ ಮಿಕ್ಕ ಏನಾಗಿರುತ್ತೆ, ಅದು ಆನ್ ಅಲ್ಲೇ ಇರುತ್ತೆ. ಮತ್ತೆ ರೆಕ್ಟಿಫೈ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಈ AC ವೋಲ್ಟೇಜ್ ಏನಿರುತ್ತೆ ಆ AC ಕರೆಂಟ್ ನ DC ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದನ್ನ ರೆಕ್ಟಿಫೈರ್ ಅಂತ ಕರಿತೀವಿ. ಆ ರೆಕ್ಟಿಫೈರ್ ಅಲ್ಲಿ ಆಫ್ ವೇವ್ ರೆಕ್ಟಿಫೈರ್ ಅಂತ ಒಂದು, ಫುಲ್ ವೇವ್ ರೆಕ್ಟಿಫೈರ್ ಅಂತ ಒಂದು, ಎರಡು ರೀತಿ ನಿಮ್ಗೆ ರೆಕ್ಟಿಫೈರ್ಸ್ ಬರುತ್ತೆ. ಆಯ್ತಾ. ಮತ್ತೆ ಓವರ್ಲೋಡ್ ರಿಲೇ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಗೆ ಈ ಓವರ್ಲೋಡ್ ಅಂದ್ರೆ ನಿಮ್ಗೆ ಅಲ್ಲಿ ಇರ್ತಕ್ಕಂಥ ಲೋಡ್ಗಿಂತೂ ಜಾಸ್ತಿ ಹಾಕಿದಾಗ ಅದೇನಾಗುತ್ತೆ, ಸರ್ಕ್ಯೂಟ್ ನ ಬ್ರೇಕ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದೇ ಓವರ್ಲೋಡ್ ರಿಲೇ. ಓಕೆನಾ. ಆ ಓವರ್ಲೋಡ್ ರಿಲೇನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಮೇನ್ ಆಗಿ ಸ್ಟಾರ್ಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ಆಯ್ತಾ. ನಾವು ಈ 3 ಫೇಸ್ ಮೋಟರ್ಸ್ ಯೂಸ್ ಮಾಡ್ತೀವಲ್ಲ, 3 ಫೇಸ್ ಮೋಟರ್ಸ್ಗೆ ಸ್ಟಾರ್ಟರ್ಗಳಲ್ಲಿ ಏನ್ ಮಾಡ್ತೀವಿ, ನಾವು ಓವರ್ಲೋಡ್ ರಿಲೇನ ಯೂಸ್ ಮಾಡ್ತೀವಿ. ಇದ್ರಲ್ಲಿ ಏನಾಗಿರುತ್ತಂದ್ರೆ ಬೈಮೆಟಾಲಿಕ್ ಸ್ಟ್ರಿಪ್ಸ್ ಇರುತ್ತೆ. ಆ ಬೈಮೆಟಾಲಿಕ್ ಸ್ಟ್ರಿಪ್ಸ್ ಏನಾಗುತ್ತೆ, ನಮಗೆ ಅಲ್ಲಿ ಇರ್ತಕ್ಕಂಥ ಅದು ಇಷ್ಟು ಲೋಡ್ಗೆ ಕೆಪಾಸಿಟಿ ಇರುತ್ತೆ, ಅಷ್ಟು ಲೋಡ್ಗಿಂತ ಜಾಸ್ತಿ ಆದಾಗ ಆ ಬೈಮೆಟಾಲಿಕ್ ಸ್ಟ್ರಿಪ್ಸ್ ಹೀಟ್ ಆಗಿ ಏನಾಗುತ್ತೆ, ನಿಮಗೆ ಸರ್ಕ್ಯೂಟ್ ನ ಬ್ರೇಕ್ ಮಾಡ್ತದೆ. ಮತ್ತೆ ಕಾಂಟ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈ ಕಾಂಟ್ಯಾಕ್ಟರ್ಸ್ ಅಂತ ಹೇಳಿದಾಗ, ಈ ಕಾಂಟ್ಯಾಕ್ಟರ್ ಈಸ್ ಎ ಮೆಕ್ಯಾನಿಕಲ್ ಸ್ವಿಚಿಂಗ್ ಡಿವೈಸ್ ಅಂಡ್ ಇಟ್ ಪ್ರೊವೈಡ್ಸ್ ಸೇಫ್ ಅಂಡ್ convenient means for the respectively making breaking branch circuit. Contactors are mainly 2 types. ಅಂದ್ರೆ ಈ ಕಾಂಟ್ಯಾಕ್ಟ್ಸ್ ನ ನಾವು ಒಂದು ಮೆಕ್ಯಾನಿಕಲ್ ಸ್ವಿಚಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಸರ್ಕ್ಯೂಟ್ ನ ಸೇಫ್ ಆಗಿಡೋದಕ್ಕೆ ಮತ್ತೆ ಪವರ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸೋದಕ್ಕೆ ನಾವು ಕಾಂಟ್ಯಾಕ್ಟರ್ಸ್ ನ ಯೂಸ್ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ಏನಾಗುತ್ತೆ, 2 ಟೈಪ್ಸ್ ಆಫ್ ಕಾಂಟ್ಯಾಕ್ಟರ್ಸ್ ಬರುತ್ತೆ. ಒಂದು ಪುಷ್ ಬಟನ್ ಟೈಪ್ ಕಾಂಟ್ಯಾಕ್ಟರ್, ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟರ್. ಪುಷ್ ಬಟನ್ ಟೈಪ್ ಕಾಂಟ್ಯಾಕ್ಟರ್ ಅಂದ್ರೆ ಹಿಂಗೆ ನಾರ್ಮಲ್, ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟರ್ ಅಂದ್ರೆ ಹೆಂಗಿರುತ್ತಪ್ಪ ಅಂದ್ರೆ, ಈ ಪುಷ್ ಬಟನ್ ಟೈಪ್ ಕಾಂಟ್ಯಾಕ್ಟರ್ ಅಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂದ್ರೆ, ಒಂದು ಒರಿಜಿನಲ್ ಪೊಸಿಷನ್ ಪುಷ್ ಬಟನ್ ಪುಷ್ ಬಟನ್ ಟೈಪ್ ಅಂತಂದ್ರೆ ನಮ್ಗೆ ಕರೆಂಟ್ ಕೊಟ್ಟಾಗ ಅದೇನಾಗುತ್ತೆ, ಕರೆಂಟ್ ಅದು ಕಾಂಟ್ಯಾಕ್ಟರ್ ನ ಹೇಳ್ಕೊಳ್ಳುತ್ತೆ. ಯಾವ್ದ್ರಿಂದ ಹೇಳ್ಕೊಳ್ಳುತ್ತೆ ಅಂದ್ರೆ, ನಮ್ಗೆ ಅಲ್ಲಿ ಒಂದು ನೋವಲ್ಟ್ ಕಾಯಿಲ್ ಇಟ್ಟಿರ್ತೀವಿ, ಆ ನೋವಲ್ಟ್ ಕಾಯಿಲ್ ಮುಖಾಂತರ ಏನಾಗುತ್ತೆ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ ಆದಾಗ ಅದೇನಾಗುತ್ತೆ, ಪುಷ್ ಬಟನ್ ಅಂದ್ರೆ ಹೇಳ್ಕೊಳ್ಳುತ್ತೆ.
ಗೊತ್ತಾಯ್ತಾ? ಅದೇ ರೀತಿ ಇನ್ನೊಂದು ಕಾಂಟ್ರಾಕ್ಟರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಂಟ್ರಾಕ್ಟರ್ ಅಂದ್ರೆ ಇದರಲ್ಲಿ ಒಂದು ಆರ್ಮೇಚರ್ ಅಂದ್ರೆ ಇದೆ, ಈ ನೋಲ್ಡ್ ಕಾಯಿಲ್ ಏನಿರುತ್ತೆ ಅದನ್ನೇ ನಾವು ಅದಕ್ಕೆ ಸ್ಪ್ರಿಂಗ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನೆ. ಸ್ಪ್ರಿಂಗ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾಗ ಏನಾಗುತ್ತೆ, ನಾವು ಕರೆಂಟ್ ಇದಕ್ಕೆ ಕಾಯಿಲ್ ಕರೆಂಟ್ ನ ಕೊಟ್ಟಾಗ ಆ ಕಾಯಿಲ್ ಏನ್ ಮಾಡುತ್ತೆ, ನಿಮ್ಗೆ ಕಾಂಟ್ಯಾಕ್ಟ್ಸ್ ನ ಒಳಗಡೆಗೆ ಹೇಳ್ಕೊಳ್ಳುತ್ತೆ ಆದಷ್ಟು ಕಡೆ. ಗೊತ್ತಾಯ್ತಾ? ಈ ಪುಷ್ ಬಟನ್ ಅಂದ್ರೆ ನಾವು ಆನ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ. ಇದು ಕರೆಂಟ್ ಪಾಸ್ ಮಾಡಿದ್ರೆ ಇದ್ರ ಪಾರ್ಟ್ ಇದು ಏನಾಗುತ್ತೆ, ನಿಮ್ಗೆ ಹೇಳ್ಕೊಳ್ಳುತ್ತೆ. ಮತ್ತೆ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್. ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನಪ್ಪಾ ಅಂದ್ರೆ ಇದೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಯಾಕೆ ಇದನ್ನ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಹೇಳ್ತೀವಿ ಅಂತಂದ್ರೆ, ಇದನ್ನ ನಾವು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಇದೇ ಬರುತ್ತೆ, ಇದೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಅಲ್ಲಿ ನಮ್ಗೆ ಹೈ ವೋಲ್ಟೇಜ್ ಇಂದ ಲೋ ವೋಲ್ಟೇಜ್ ಕನ್ವರ್ಟ್ ಮಾಡೋದಕ್ಕೆ ನಾವು ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಹೈ ವೋಲ್ಟೇಜ್ ಇಂದ ಲೋ ವೋಲ್ಟೇಜ್ಗೆ ಕನ್ವರ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ, ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಎರಡು ಟ್ರಾನ್ಸ್ಫಾರ್ಮರ್ ಬರುತ್ತೆ. ಯಾವ್ದ್ರಲ್ಲಿ? ಕಂಟ್ರೋಲ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಎರಡು ಟ್ರಾನ್ಸ್ಫಾರ್ಮರ್ ಬರುತ್ತೆ. ಆ ಎರಡು ಟ್ರಾನ್ಸ್ಫಾರ್ಮರ್ ಯಾವ್ದಪ್ಪ ಅಂದ್ರೆ ಒಂದು ಸಿಂಪಲ್ ಟ್ರಾನ್ಸ್ಫಾರ್ಮರ್ ಅಂತ ಬರುತ್ತೆ, ಸಿಂಪಲ್ ಟ್ರಾನ್ಸ್ಫಾರ್ಮರ್ ಅಂತ ಬರುತ್ತೆ. ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅಂತ ಬರುತ್ತೆ. ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅಂತ ಬರುತ್ತೆ. ಆಯ್ತಾ? ಈ ಸಿಂಪಲ್ ಟ್ರಾನ್ಸ್ಫಾರ್ಮರ್ ಈ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಈ ಸಿಂಪಲ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಮ್ಗೆ ಓನ್ಲಿ ಒಂದು ಪ್ರೈಮರಿ ವೈಂಡಿಂಗ್ ಇರುತ್ತೆ, ಒಂದು ಸೆಕೆಂಡರಿ ವೈಂಡಿಂಗ್ ಇರುತ್ತೆ. ಓಕೆನಾ? ಒಂದು ಪ್ರೈಮರಿ ವೈಂಡಿಂಗ್ ಇರುತ್ತೆ, ಒಂದು ಸೆಕೆಂಡರಿ ವೈಂಡಿಂಗ್ ಇರುತ್ತೆ. ಬಟ್ ಈ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಾಗಿರುತ್ತೆ, ಒಂದಕ್ಕಿಂತ ಹೆಚ್ಚು ಪ್ರೈಮರಿ ವೈಂಡಿಂಗ್ ಇರುತ್ತೆ, ಒಂದಕ್ಕಿಂತ ಹೆಚ್ಚು ಸೆಕೆಂಡರಿ ವೈಂಡಿಂಗ್ ಇರುತ್ತೆ. ಅದಕ್ಕೆ ಇದನ್ನ ನಾವು ಸಿಂಪಲ್ ಟ್ರಾನ್ಸ್ಫಾರ್ಮರ್, ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಮರ್. ಟೈಮರ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಟೈಮ್ ನ ಕೌಂಟ್ ಮಾಡ್ತಕ್ಕಂಥದ್ದು. ನಾವು ಏನು ಟೈಮ್ ನ ಕೌಂಟ್ ಮಾಡ್ತಕ್ಕಂಥದ್ದು. ಎ ಟೈಮರ್ ಇಸ್ ಟೈಪ್ ಆಫ್ ಕ್ಲಾಕ್. ಅದನ್ನ ನಾವು ಒಂದು ಕ್ಲಾಕ್ ಅಂತಾನು ಹೇಳ್ತೀವಿ. ವಿಚ್ ಈಸ್ ಯೂಸ್ಡ್ ಫಾರ್ ದಿ ಮೆಜರಿಂಗ್ ಟೈಮ್ ಇಂಟರ್ವಲ್ಸ್. ಅಂದ್ರೆ ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ಟೈಮಿಂಗ್ಸ್ ನ ನೋಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇಟ್ ಕಂಟ್ರೋಲ್ಸ್ ದಿ ಸೀಕ್ವೆನ್ಸ್ ಆಫ್ ಇವೆಂಟ್ ವೈಲ್ ಕೌಂಟಿಂಗ್ ಇನ್ ಫಿಕ್ಸ್ಡ್ ಇಂಟರ್ವಲ್ಸ್ ಆಫ್ ದಿ ಟೈಮ್. ಅಂದ್ರೆ ಒಂದು ಯಾವುದೋ ಒಂದು ನಾವು ಎಕ್ವಿಪ್ಮೆಂಟ್ ಒಂದು ಸ್ಟಾರ್ಟ್ ಆಗಿರ್ಬೋದು, ಇಲ್ಲ ಒಂದು ಮೋಟರ್ ಆಗಿರ್ಬೋದು, ಅದು ಇಷ್ಟು ನಿಮಿಷಕ್ಕೆ ಅಥವಾ ಇಷ್ಟು ಸೆಕೆಂಡ್ಗೆ ಅದು ಆನ್ ಆಗ್ಬೇಕು ಅಂತ ನಾವೇನ್ ಮಾಡ್ತೀವಿ, ಟೈಮ್ ನ ಅಡ್ಜಸ್ಟ್ ಮಾಡ್ತೀವಿ. ಇಲ್ಲ ಒಂದು ಟಿವಿ ನಾವು ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ಇಷ್ಟು ಟೈಮ್ಗೆ ಅದು ಆನ್ ಆಗ್ಬೇಕು, ಇಷ್ಟು ಟೈಮ್ಗೆ ಇದು ಆಫ್ ಆಗ್ಬೇಕು ಅಂತ ಅದ್ರಲ್ಲಿ ಏನ್ ಮಾಡಿರ್ತೀವಿ, ಟೈಮರ್ ನ ಅಡ್ಜಸ್ಟ್ ಮಾಡ್ತೀವಿ. ಆ ಟೈಮ್ ನ ಕೌಂಟರ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಟೈಮರ್ ನ ಯೂಸ್ ಮಾಡ್ತೀವಿ. ಈ ಟೈಮರ್ ಅಲ್ಲಿ ನಿಮ್ಗೆ 2 ಟೈಪ್ಸ್ ಬರುತ್ತೆ. ಒಂದು ಸ್ಟಾಪ್ ವಾಚ್ ಟೈಮರ್, ಇನ್ನೊಂದು ಕೌಂಟ್ ಡೌನ್ ಟೈಮರ್ ಅಂತ ಎರಡು ಬರುತ್ತೆ. ಈ ಸ್ಟಾಪ್ ವಾಚ್ ಟೈಮರ್ ಅಂದ್ರೆ ಇಟ್ ಕೌಂಟ್ಸ್ ಅಪ್ವರ್ಡ್ ಫ್ರಮ್ 0. ಅಂದ್ರೆ ಈ ಸ್ಟಾಪ್ ವಾಚ್ ಬಂದು ಜಾಸ್ತಿಯಿಂದ 0ಗೆ ಕೌಂಟ್ ಮಾಡುತ್ತೆ. ಕೌಂಟ್ ಡೌನ್ ಟೈಮರ್ ಅಂತಂದ್ರೆ ಇದು ಒಂದು ಟೈಮ್ ಇಂದ ನೆಕ್ಸ್ಟ್ ಟೈಮ್ಗೆ ಎಷ್ಟು ತಗೊಳುತ್ತೆ ಅಂತ ತೋರಿಸುತ್ತೆ. ಟೈಪ್ಸ್ ಆಫ್ ಟೈಮರ್ ಆನ್ ದೇರ್ ವರ್ಕಿಂಗ್ ಮೆಥಡ್. ಇದರಲ್ಲಿ ಟೈಪ್ಸ್ ಆಫ್ ಟೈಮರ್ ಬಂದು ನಿಮ್ಗೆ ಹಾರ್ಡ್ವೇರ್ ಟೈಮರ್ ಅಂತ ಒಂದು ಬರುತ್ತೆ, ಸಾಫ್ಟ್ವೇರ್ ಟೈಮರ್ ಅಂತ ಒಂದು ಬರುತ್ತೆ. ಹಾರ್ಡ್ವೇರ್ ಟೈಮರ್ ಅಲ್ಲಿ ನಿಮ್ಗೆ ಮೆಕ್ಯಾನಿಕಲ್ ಟೈಮರ್, ಎಲೆಕ್ಟ್ರೋಮೆಕ್ಯಾನಿಕಲ್ ಟೈಮರ್, ಎಲೆಕ್ಟ್ರಾನಿಕ್ ಟೈಮರ್ ಅಂತ 3 ತರ ಬರುತ್ತೆ. ಓಕೆನಾ? ಮತ್ತೆ ಈ ಸಾಫ್ಟ್ ಟೈಮರ್ ಅಂತಂದ್ರೆ ಇವಾಗಿಂದ ಮೊಬೈಲ್ ಫೋನ್ಗಳಲ್ಲಿ ನಾವು ಟೈಮಿಂಗ್ಸ್ ತೋರಿಸ್ತಾ ಇರ್ತಲ್ಲ, ದಟ್ ಈಸ್ ಕಾಲ್ಡ್ ಎ ಸಾಫ್ಟ್ವೇರ್ ಟೈಮರ್ ಅಂತ. ಸಾಫ್ಟ್ವೇರ್ ಟೈಮರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ನಾವು ಇಂಡಿಕೇಟಿಂಗ್ ಲ್ಯಾಂಪ್ಸ್ ಅಂತ ಹೇಳ್ತೀವಿ. ಆ ಇಂಡಿಕೇಟಿಂಗ್ ಲ್ಯಾಂಪ್ಸ್ ಏನ್ ಹೇಳುತ್ತಪ್ಪ ಅಂತಂದ್ರೆ ನಮ್ಗೆ ಪವರ್ 3 ಫೇಸ್ ಅಲ್ಲೂ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಏನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಅವು ಯಾವಪ್ಪ ಇಂಡಿಕೇಟರ್ಸ್ ಅಂತಂದ್ರೆ ನೋಡಿ, ಇವನ್ನ ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ. ಆರ್ ಫೇಸ್ ಅಲ್ಲಿ, ವೈ ಫೇಸ್ ಅಲ್ಲಿ, ಬಿ ಫೇಸ್ ಅಲ್ಲಿ. ಆರ್ ಫೇಸ್ ಮೀನ್ಸ್ ರೆಡ್ ಫೇಸ್, ವೈ ಫೇಸ್ ಮೀನ್ಸ್ ಯೆಲ್ಲೋ ಫೇಸ್, ಬಿ ಫೇಸ್ ಮೀನ್ಸ್
ಬ್ಲೂ ಫೇಸ್. ಓಕೆನಾ? ಇವು ಮೂರು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡೋದಕ್ಕೆ ಇಂಡಿಕೇಟರ್ಸ್ ನ ಯೂಸ್ ಮಾಡ್ತೀವಿ. ಇಷ್ಟು ಮಾಡಿರ್ತಕ್ಕಂಥ ಕಂಟ್ರೋಲ್ ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ಪೋರ್ಷನ್ಸ್ ಕಂಪ್ಲೀಟ್, ಇದು ಏನೇನ್ ಪಾಯಿಂಟ್ಸ್ ಇತ್ತು ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನಾದ್ರೂ ನಿಮ್ಗೆ ಅದ್ರಲ್ಲಿ ಡೌಟ್ಸ್ ಇದ್ರೆ ಒಂದ್ಸಲಿ ಕ್ಲಾಸ್ನೆಲ್ಲ ನೀವು ನೋಡ್ಬಿಟ್ಟು ಅದ್ರಲ್ಲಿ ಡೌಟ್ಸ್ ಇದ್ರೆ ಮತ್ತೆ ನಮ್ಗೆ ಕಾಲ್ ಮಾಡಿ ಕೇಳಿ ಅದನ್ನ ಡೌಟ್ಸ್ ನ ಕ್ಲಿಯರ್ ಮಾಡ್ತೀವಿ. ಓಕೆನಾ? ಇಲ್ಲಿಗೆ ಈ ಕ್ಲಾಸ್ ಮುಗೀತು. ನಮಸ್ಕಾರ.